ಮೀಡಿಯಾ ಮಾಹಿತಿ ಚಾನೆಲ್ನ ಪ್ರೀತಿಯ ಸ್ನೇಹ ಬಳಗಕ್ಕೆಲ್ಲ ಮತ್ತೊಂದು ಹೊಸ ವಿಡಿಯೋಕ್ಕೆ ಆತ್ಮೀಯವಾದಂತಹ ಸ್ವಾಗತ. ಸ್ನೇಹಿತರೆ, ಈಗಾಗಲೇ ಸುಮಾರು 3-4 ತಿಂಗಳುಗಳಿಂದ ಎಲ್ಲ ಮಹಿಳೆಯರು ಕೂಡ ಗೃಹಲಕ್ಷ್ಮಿ ಹಣಕ್ಕಾಗಿ ಬಹಳ ಕಾತುರದಿಂದ ಕಾಯ್ತಾ ಇದ್ರು. 3-4 ತಿಂಗಳುಗಳಿಂದ ಬರಬೇಕಾಗಿದ್ದಂತಹ ಗೃಹಲಕ್ಷ್ಮಿ ಯೋಜನೆಯ ಹಣ ಏನಿದೆ ಅದು ಯಾವ ಒಂದು ಮಹಿಳೆಯರ ಖಾತೆಗೂ ಕೂಡ ಜಮೆ ಆಗಿರಲಿಲ್ಲ. ಅಂತಹ ಮಹಿಳೆಯರಿಗೆಲ್ಲ ಈಗ ಬಹಳ ಒಂದು ಗುಡ್ ನ್ಯೂಸ್ ಇದೆ. ಏನಪ್ಪ ಅಂತಂದರೆ, ಈಗಾಗಲೇ ಸರ್ಕಾರದಲ್ಲಿ ಬಹಳ ದಿನಗಳಿಂದ ಚರ್ಚೆ ಆಗ್ತಾ ಇದ್ದಂತಹ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣ ಏನಿದೆ ಸಾಕಷ್ಟು ಒಂದು ಗೃಹಿಣಿಯರ ಅಸಮಾಧಾನಕ್ಕೆ ಕಾರಣ ಆಗಿತ್ತು. ಯಾಕಂದರೆ ಸುಮಾರು 3-4 ತಿಂಗಳುಗಳಿಂದ ಗೃಹಲಕ್ಷ್ಮಿ ಕಂತಿನ ಹಣ ಏನಿದೆ ಅದು ಯಾರ ಖಾತೆಗಳಿಗೂ ಕೂಡ ಜಮೆ ಆಗಿರಲಿಲ್ಲ. ಹಾಗಾಗಿ ಪ್ರತಿಯೊಬ್ಬರಿಗೂ ಕೂಡ ಒಂದು ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ರು. ಹಾಗಾಗಿ ಸರ್ಕಾರದವರು ಕೂಡ ಈ ಬಗ್ಗೆ ಒಂದು ಪ್ರಸ್ತಾಪವನ್ನು ಮಾಡ್ತಾನೆ ಇದ್ರು. ಬನ್ನಿ ಸ್ನೇಹಿತರೆ, ಹಾಗಾದರೆ ಈ ಬಗ್ಗೆ ಇರತಕ್ಕಂತಹ ಲೇಟೆಸ್ಟ್ ಅಪ್ಡೇಟನ್ನು ನೋಡೋಣ. ಯಾರೆಲ್ಲ ಈವರೆಗೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲವೋ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಪ್ರೆಸ್ ಮಾಡ್ಕೊಳ್ಳಿ. ಹಾಗೆ ಬರ್ತಾ ಇರತಕ್ಕಂತಹ ವಿಡಿಯೋಗಳನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ನಲ್ಲಿ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ. ಸ್ನೇಹಿತರೆ, ನಮ್ಮ ಈ ವಿಡಿಯೋಗಳಲ್ಲಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದಿಂದ ಬರ್ತಾ ಇರತಕ್ಕಂತಹ ಎಲ್ಲ ಸೌಲಭ್ಯಗಳು ಮತ್ತು ಯೋಜನೆಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀವು ನಮ್ಮ ವಿಡಿಯೋಗಳಲ್ಲಿ ಪಡ್ಕೋಬಹುದು. ಕಳೆದ ಕೆಲವು ತಿಂಗಳುಗಳಿಂದ ಸಾಕಷ್ಟು ಗೃಹಿಣಿಯರ ನಿದ್ದೆಯನ್ನು ಕೆಡಿಸಿದಂತಹ ಮತ್ತು ಅಸಮಾಧಾನಕ್ಕೆ ಕಾರಣವಾದಂತಹ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಕಂತಿನ ಹಣ ಏನಿದೆ, ಅಂದರೆ ಪೆಂಡಿಂಗ್ ಹಣ ಏನಿದೆ, ಅದು ಈಗ ಎಲ್ಲರ ಖಾತೆಗಳಿಗೂ ಕೂಡ ಜಮೆ ಆಗ್ತಾ ಇದೆ. ಸರ್ಕಾರದವರು ಇಲ್ಲಿಯವರೆಗೂ ಕೂಡ ಸಾಕಷ್ಟು ಕಾರಣಗಳನ್ನು ಹೇಳ್ತಾ ಬಂದರು. ತಾಂತ್ರಿಕ ದೋಷದ ಕಾರಣಗಳನ್ನು ತೋರಿಸ್ತಾ ಬಂದಂತಹ ಸರ್ಕಾರದವರಿಗೂ ಮತ್ತು ಈ ಒಂದು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರಿಗೆ ನಡೆದಂತಹ ಒಂದು ಸಣ್ಣ ಅಪಘಾತದಲ್ಲಿ ಸಾಕಷ್ಟು ಒಂದು ದಿನಗಳು ಕೂಡ ಕಳೆದು ಹೋದವು. ಆರ್ಥಿಕ ಇಲಾಖೆಯಿಂದ ಹಣ ಬಿಡುಗಡೆ ಆಗಿದ್ದರೂ ಕೂಡ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಪೆಂಡಿಂಗ್ ಇರತಕ್ಕಂತಹ ಕಂತಿನ ಹಣ ಏನಿದೆ ಅದು ಯಾವ ಒಂದು ಗೃಹಿಣಿಯರ ಖಾತೆಗಳಿಗೂ ಕೂಡ ಜಮೆ ಆಗಿರಲಿಲ್ಲ. ಸ್ನೇಹಿತರೆ, ಕಳೆದೊಂದು ವಾರದಿಂದ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಪೆಂಡಿಂಗ್ ಇರತಕ್ಕಂತಹ ಕಂತಿನ ಹಣವನ್ನು ಗೃಹಿಣಿಯರ ಖಾತೆಗಳಿಗೆ ಜಮೆ ಮಾಡ್ತಾ ಬರ್ತಾ ಇದ್ದಾರೆ. ಸಾಕಷ್ಟು ಜನ ಗೃಹಿಣಿಯರ ಖಾತೆಗಳಿಗೆ ಈಗಾಗಲೇ 16ನೇ ಕಂತಿನ ಹಣ ಜಮೆ ಆಗಿದೆ. ಹಾಗೆಯೇ 17ನೇ ಕಂತಿನ ಹಣ ಏನಿದೆ 2,000 ರೂಪಾಯಿ, ಅದನ್ನು ಕೂಡ ನಿನ್ನೆಯಿಂದ ಸಾಕಷ್ಟು ಗೃಹಿಣಿಯರ ಖಾತೆಗಳಿಗೆ ಜಮೆ ಮಾಡ್ತಾ ಬರ್ತಾ ಇದ್ದಾರೆ. ಈಗಾಗಲೇ ಸಾಕಷ್ಟು ಜನ ಗೃಹಿಣಿಯರ ಖಾತೆಗಳಿಗೆ 16 ಮತ್ತು 17ನೇ ಕಂತಿನ ಹಣ ಏನಿದೆ ಅದು ಜಮೆ ಆಗಿದೆ. ಅಂದರೆ ಒಟ್ಟಿಗೆ 4,000 ರೂಪಾಯಿ ಈ ಒಂದು ವಾರದಲ್ಲಿ ಸಾಕಷ್ಟು ಜನ ಗೃಹಿಣಿಯರ ಖಾತೆಗಳಿಗೆ ಈಗಾಗಲೇ ಜಮೆ ಆಗಿದೆ. ಸ್ನೇಹಿತರೆ, ಯಾರ ಖಾತೆಗಳಿಗೆಲ್ಲ ಈಗಾಗಲೇ 16ನೇ ಕಂತಿನ ಹಣ ಮತ್ತು 17ನೇ ಕಂತಿನ ಹಣ ಈಗಾಗಲೇ ಜಮೆ ಆಗಿದೆ ಅನ್ನೋದರ ಬಗ್ಗೆ ನಿಮ್ಮ ಕಮೆಂಟ್ನಲ್ಲಿ ತಿಳಿಸಿ. ಜೊತೆಗೆ ಯಾರಿಗೆಲ್ಲ ಈವರೆಗೂ ಕೂಡ ಈ ಒಂದು 16ನೇ ಕಂತಿನ ಹಣ ಮತ್ತು 17ನೇ ಕಂತಿನ ಹಣ ಜಮೆ ಆಗಿಲ್ಲ ಅನ್ನೋದರ ಬಗ್ಗೆ ಕೂಡ ನಿಮ್ಮ ಕಮೆಂಟ್ನಲ್ಲಿ ಊರು ಸಹಿತವಾಗಿ ತಿಳಿಸಿ. ಯಾವ ಊರಿನಿಂದ ಕಮೆಂಟ್ ಮಾಡ್ತಾ ಇದ್ದೀರಾ ಅನ್ನೋದನ್ನು ಬರೆದು ಕೂಡ ತಿಳಿಸಿ. ಸ್ನೇಹಿತರೆ, ಇದರ ಜೊತೆಗೆ BPL ಕಾರ್ಡನ್ನು ಹೊಂದಿರತಕ್ಕಂತಹ ಪ್ರತಿಯೊಬ್ಬರಿಗೂ ಕೂಡ ಸರ್ಕಾರದಿಂದ ಈ ಒಂದು ಅಕ್ಕಿಯ ಬದಲಾಗಿ ಹಣದ ಒಂದು ಜಮಾವಣೆಯನ್ನು ಮಾಡ್ತಾ ಇದ್ರು. ಆದರೆ ಈ ತಿಂಗಳಿನಿಂದ ಆ ಒಂದು ಹಣದ ಜಮಾವಣೆಯನ್ನು ನಿಲ್ಲಿಸ್ತಾ ಇದ್ದಾರೆ ಸರ್ಕಾರದವರು. ಅದರ ಬದಲಾಗಿ ಅಕ್ಕಿಯನ್ನೇ ಕೊಡೋದಕ್ಕೆ ಪ್ರಾರಂಭ ಮಾಡ್ತಾ ಇದ್ದಾರೆ. ಅಂದರೆ ಕಳೆದ ತಿಂಗಳಿನಲ್ಲಿ ಅಕ್ಕಿಯನ್ನು ಕೊಡಬೇಕಾಗಿತ್ತು, ಅದನ್ನು ಸೇರಿಸಿಕೊಂಡು ಈ ತಿಂಗಳಿನಲ್ಲಿ ಪ್ರತಿಯೊಬ್ಬರಿಗೂ 15 kg ಅಕ್ಕಿಯಂತೆ ಸರ್ಕಾರದವರು ಪಡಿತರದಲ್ಲಿ ನೀಡ್ತಾ ಇದ್ದಾರೆ. ಅಂದರೆ BPL ಕಾರ್ಡನ್ನು ಹೊಂದಿದವರಿಗೆ ನೀಡ್ತಾ ಇದ್ದಾರೆ. ಸ್ನೇಹಿತರೆ, ಇನ್ನೊಂದು ಮಹತ್ವದ ವಿಚಾರ ಏನಂತಂದರೆ, ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಪೆಂಡಿಂಗ್ ಇರತಕ್ಕಂತಹ ಹಣವನ್ನು ಮಾರ್ಚ್ ತಿಂಗಳ ಅಂತ್ಯದ ಒಳಗಾಗಿ ಗೃಹಿಣಿಯರ ಖಾತೆಗಳಿಗೆ ಜಮೆ ಮಾಡಬೇಕಾಗಿ ಬರ್ಬೋದು. ಯಾಕಂತಂದರೆ ಈ ಒಂದು ಮಾರ್ಚ್ ಮುಕ್ತಾಯದೊಂದಿಗೆ ಈ ಒಂದು 2024 ಮತ್ತು 25ನೇ ಸಾಲಿನ ಇದೇನು ಫೈನಾನ್ಷಿಯಲ್ ಇಯರ್ ಅಂತ ಹೇಳ್ತಾರೆ ಅದು ಮುಗಿದೋಗುತ್ತೆ. ಏಪ್ರಿಲ್ನಿಂದ ಹೊಸ ಫೈನಾನ್ಷಿಯಲ್ ಇಯರ್ ಚಾಲೂ ಆಗೋದ್ರಿಂದ ಮಾರ್ಚ್ ಅಂತ್ಯದ ಒಳಗಾಗಿ ಪೆಂಡಿಂಗ್ ಇರತಕ್ಕಂತಹ ಎಲ್ಲ ಒಂದು ಬಾಕಿಯನ್ನು ಕೂಡ ಗೃಹಿಣಿಯರ ಖಾತೆಗಳಿಗೆ, ಅಂದರೆ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತಹ ಪೆಂಡಿಂಗ್ ಹಣ ಏನಿದೆ ಅದು ಗೃಹಿಣಿಯರ ಖಾತೆಗಳಿಗೆ ಜಮೆ ಮಾಡಬಹುದು. ಸುಮಾರು 3-4 ತಿಂಗಳುಗಳಿಂದ ಕಾಯ್ತಾ ಇದ್ದಂತಹ ಗೃಹಿಣಿಯರಿಗೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಪೆಂಡಿಂಗ್ ಹಣದ ಬಿಡುಗಡೆ ಏನಿದೆ ಪ್ರತಿಯೊಬ್ಬರಿಗೂ ಕೂಡ ಖುಷಿಯನ್ನು ತಂದುಕೊಟ್ಟಿದೆ ಹಾಗೂ ಸಮಾಧಾನವನ್ನು ಕೂಡ ತಂದುಕೊಟ್ಟಿದೆ. ಇನ್ನು 18ನೇ ಕಂತಿನ ಹಣ ಕೂಡ ಮಾರ್ಚ್ ಅಂತ್ಯದ ಒಳಗಾಗಿ ಎಲ್ಲ ಗೃಹಿಣಿಯರ ಖಾತೆಗಳಿಗೆ ಜಮೆ ಆಗುವಂಥ ನಿರೀಕ್ಷೆ ಇದೆ. ಒಟ್ಟಿನಲ್ಲಿ ಈ ಒಂದು ಪೆಂಡಿಂಗ್ ಇರತಕ್ಕಂತಹ ಗೃಹಲಕ್ಷ್ಮಿ ಯೋಜನೆಯ ಹಣದ ಜಮೆ ಏನಿದೆ ಪ್ರತಿಯೊಬ್ಬ ಗೃಹಿಣಿಯರಿಗೂ ಕೂಡ ಸಂತೋಷವನ್ನು ತಂದಿದೆ. ಸ್ನೇಹಿತರೆ, ಈ ಮುಂದೆ ಬರ್ತಕ್ಕಂತಹ ದಿನಗಳಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ಆಗಲಿ ಅಥವಾ ಕರ್ನಾಟಕ ಸರ್ಕಾರದಿಂದ ಪ್ರಾರಂಭಗೊಂಡಂತಹ ಈ ಒಂದು ಗ್ಯಾರಂಟಿ ಯೋಜನೆಗಳ ಬಗ್ಗೆ ಆಗಲಿ ಅಥವಾ ಕೇಂದ್ರ ಸರ್ಕಾರದಿಂದ ಬರ್ತಾ ಇರತಕ್ಕಂತಹ ಯಾವುದೇ ಯೋಜನೆಗಳು ಅಥವಾ ಸೌಲಭ್ಯಗಳ ಬಗ್ಗೆ ಆಗಲಿ ಇರತಕ್ಕಂತಹ ಅಪ್ಡೇಟ್ಗಳನ್ನು ನೀವು ನಮ್ಮ ಈ ವಿಡಿಯೋಗಳಲ್ಲಿ ನೀವು ಪಡ್ಕೋಬಹುದು. ಇನ್ನೂವರೆಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಯಾರೆಲ್ಲ ಮಾಡ್ಕೊಂಡಿಲ್ಲವೋ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಪ್ರೆಸ್ ಮಾಡ್ಕೊಳ್ಳಿ ಹಾಗೂ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ನಲ್ಲಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಮತ್ತಷ್ಟು ಹೊಸ ಅಪ್ಡೇಟ್ಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ತಮ್ಮನ್ನು ಭೇಟಿಯಾಗ್ತೀನಿ.
ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.